4 ಯುಗಗಳಿಗೂ ಸಾಕ್ಷಿಯಾಗಿರ್ತಕ್ಕಂಥ ಒಂದು ದಿವ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು. ಪುರಾಣ ಅದನ್ನೇ ಹೇಳುತ್ತೆ. ಈ ಸ್ಥಳ ಪುರಾಣ ಏನಿದೆ, ಇತಿಹಾಸ ಏನಿದೆ ಅಂತ ನೋಡಿದ್ರೆ ಹಾಗೂ ಇಲ್ಲಿರುವಂಥ ತಿರುನಾರಾಯಣ ಮೂರ್ತಿ ಮತ್ತು ಉತ್ಸವ ಮೂರ್ತಿಯಾಗಿರುವಂಥ ಚೆಲುವನಾರಾಯಣ ಮೂರ್ತಿ, ಈ ಎರಡೂ ಮೂರ್ತಿಗಳು ಯಾರೋ ಒಬ್ಬ ಮನುಷ್ಯನಿಂದ ಸೃಷ್ಟಿ ಮಾಡಿದ್ದಲ್ಲ. ಈ ವಿಗ್ರಹ ಮುಂದೆ ಕೃಷ್ಣ ಬಲರಾಮರ ಕಾಲದವರೆಗೆ ಅಂದರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಮತ್ತೊಂದು ಮಾಹಿತಿಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಹಾಗೆ ಮೇಲುಕೋಟೆ ಸ್ಥಳ ಪುರಾಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೇಲುಕೋಟೆ ಅಂತಂದರೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಕಲ್ಯಾಣಿ, ಅಕ್ಕತಂಗಿಕೊಳ, ಧನುಷ್ಕೋಡಿ, ಈ ಥರ ಒಂದಷ್ಟು ಪ್ರವಾಸಿ ತಾಣಗಳಾಗಿದೆ. ಕೆಲವೊಬ್ಬರಿಗೆ ದೇವಸ್ಥಾನ, ದೇವರು ಅಥವಾ ವರ್ಷಕ್ಕೊಂದ್ಸಲ ನಡೆಯುವಂಥ ವೈರಮುಡಿ ಉತ್ಸವ. ಆದರೆ ಈ ಸ್ಥಳ ಪುರಾಣ ಏನಿದೆ, ಇತಿಹಾಸ ಏನಿದೆ ಅಂತ ನೋಡಿದ್ರೆ ಮೇಲುಕೋಟೆ ಅನ್ನೋದು 4 ಯುಗಗಳಿಗೂ ಸಾಕ್ಷಿಯಾಗಿರ್ತಕ್ಕಂಥ ಒಂದು ದಿವ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು. ಪುರಾಣ ಅದನ್ನೇ ಹೇಳುತ್ತೆ. ಹಾಗೂ ಇಲ್ಲಿರುವಂಥ ತಿರುನಾರಾಯಣ ಮೂರ್ತಿ ಮತ್ತು ಉತ್ಸವ ಮೂರ್ತಿಯಾಗಿರುವಂಥ ಚೆಲುವನಾರಾಯಣ ಮೂರ್ತಿ, ಈ ಎರಡೂ ಮೂರ್ತಿಗಳು ಯಾರೋ ಒಬ್ಬ ಮನುಷ್ಯನಿಂದ ಸೃಷ್ಟಿ ಮಾಡಿದ್ದಲ್ಲ. ಇದು ಈ ಮೇಲುಕೋಟೆ ಸ್ಥಳ ಪುರಾಣ ಮತ್ತು ಮೇಲುಕೋಟೆ ಇತಿಹಾಸ ಹೇಳುವಂಥದ್ದು. ಏನದು ಮಾಹಿತಿ, ಏನದು ವಿಷಯ, ಏನದು ಇತಿಹಾಸ ಅಂತ ನೋಡಿದ್ರೆ, ಮೊದಲಿಗೆ ಈ ಕ್ಷೇತ್ರವನ್ನು ದತ್ತಾತ್ರೇಯರು ವೇದಗಳನ್ನು ಇಲ್ಲಿ ಪ್ರವಚನ ಮಾಡಿದ್ರಿಂದ ವೇದಾದ್ರಿ ಅಂತ ಕರಿತಾ ಇದ್ರು. ನಂತರ ತ್ರೇತಾಯುಗ ಕಾಲದಲ್ಲಿ ಈ ಕ್ಷೇತ್ರವನ್ನು ನಾರಾಯಣಾದ್ರಿ ಅಂತ ಕರಿತಾ ಇದ್ರು. ದ್ವಾಪರ ಯುಗದಲ್ಲಿ ಯಾದವಾದ್ರಿ ಅಂತ ಕರಿತಾ ಇದ್ರು. ಕೊನೆಗೆ ಕಲಿಯುಗದಲ್ಲಿ ಶ್ರೀ ರಾಮಾನುಜಾಚಾರ್ಯರಿಂದ ಜೀರ್ಣೋದ್ಧಾರಗೊಂಡಿದ್ದರಿಂದ ಇದನ್ನು ಯತಿಶೈಲ ಅಂತ ಕರಿತಾ ಇದ್ರು, ಈ ನಮ್ಮ ಮೇಲುಕೋಟೆಯನ್ನು. ಏನು ಈ 4 ಯುಗಕ್ಕೂ ಈ ಸ್ಥಳಕ್ಕೂ ಇರುವಂಥ ಸಂಬಂಧ ಅಂತ ನಾವು ನೋಡ್ತಾ ಹೋದರೆ, ಬ್ರಹ್ಮ ತನ್ನ ಸೃಷ್ಟಿಯ ಪ್ರೇರಣೆಗೋಸ್ಕರ ಮತ್ತು ತಾನು ಸದಾ ಆರಾಧಿಸೋಕ್ಕೋಸ್ಕರ ವಿಷ್ಣುವನ್ನು ಒಂದು ಮೂರ್ತಿ ಬೇಕು ಅಂತ ಕೇಳ್ಕೊತಾನಂತೆ, ಒಂದು ವಿಗ್ರಹ ಬೇಕು ಅಂತ. ಆಗ ಸಾಕ್ಷಾತ್ ವಿಷ್ಣು, ಸಾಕ್ಷಾತ್ ಪರಮಾತ್ಮ ಶ್ರೀ ವಿಷ್ಣುವೇ ತನ್ನ ಹೃದಯ ಕಮಲದಿಂದ ಒಂದು ವಿಗ್ರಹವನ್ನು ಸೃಷ್ಟಿ ಮಾಡಿ ಅದನ್ನು ಬ್ರಹ್ಮನಿಗೆ ಕೊಡ್ತಾನಂತೆ. ಆ ವಿಗ್ರಹನೇ ಇವತ್ತು ಮೇಲುಕೋಟೆಯಲ್ಲಿರುವಂಥ ಗರ್ಭಗುಡಿಯಲ್ಲಿರುವಂಥ ತಿರುನಾರಾಯಣ ಮೂರ್ತಿ. ಸಾಕ್ಷಾತ್ ವಿಷ್ಣುವೇ ತನ್ನ ಹೃದಯ ಕಮಲದಿಂದ ಸೃಷ್ಟಿ ಮಾಡಿದಂಥ ವಿಗ್ರಹ. ಅದನ್ನು ಎಷ್ಟೋ ಕಲ್ಪಗಳವರೆಗೆ ಬ್ರಹ್ಮ ಮತ್ತು ಸರಸ್ವತಿಯರಿಬ್ಬರು ಅದನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಿದ್ರು ಅಂತ ನಾರದೀಯ ಪುರಾಣ ಹೇಳುತ್ತೆ. ಕೊನೆಗೆ ಎಷ್ಟೋ ಕಲ್ಪಗಳವರೆಗೆ ಬ್ರಹ್ಮ ಸರಸ್ವತಿ ಇಬ್ಬರು ಪೂಜೆ ಮಾಡ್ತಾ ಬರ್ತಿದ್ದಂತಹ ಈ ವಿಗ್ರಹವನ್ನು ಬ್ರಹ್ಮರ ಮಾನಸ ಪುತ್ರರಲ್ಲಿ ಒಬ್ಬರಾದಂತಹ ಸನತ್ ಕುಮಾರರಿಗೆ ನೀಡಲಾಗುತ್ತೆ. ಆ ಸನತ್ ಕುಮಾರರು ಈ ವಿಗ್ರಹವನ್ನು ದಕ್ಷಿಣದ ಈ ಗಿರಿಗೆ, ಈ ಬೆಟ್ಟಕ್ಕೆ ತಗೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಬೆಟ್ಟಕ್ಕೆ ನಾರಾಯಣಾದ್ರಿ ಅಂತ ಹೆಸರು ಕೂಡ ಇರ್ತಾರೆ. ಎಷ್ಟೋ ದಿನಗಳ ಕಾಲ ಅವರು ಇದನ್ನು ಪೂಜೆ ಮಾಡ್ಕೋತಾ ಬರ್ತಾ ಇರ್ತಾರೆ. ಇದು ಕೃತಯುಗಕ್ಕೂ ಮೇಲುಕೋಟೆಗೂ ಇರುವಂಥ ಸಂಬಂಧ. ಹೇಗೆ ತಿರುನಾರಾಯಣ ಮೂರ್ತಿ ಮೇಲುಕೋಟೆಗೆ ಬಂತು ಅನ್ನೋ ಕತೆ. ನಂತರದಲ್ಲಿ ಈಗ ತಮ್ಮ ಮಾನಸ ಪುತ್ರ ಸನತ್ ಕುಮಾರರಿಗೆ ಈ ವಿಗ್ರಹನ ಕೊಟ್ಟಾಯಿತು, ಅದು ಭೂಲೋಕಕ್ಕೆ ಬಂದಾಯಿತು, ಇಲ್ಲಿ ನಾರಾಯಣಾದ್ರಿ ಅಂತ ಗಿರಿಯಲ್ಲಿಟ್ಟು ಆರಾಧಿಸೋಕೆ ಸ್ಟಾರ್ಟ್ ಮಾಡಿದಾಯಿತು. ಈಗ ಬ್ರಹ್ಮನಿಗೆ ಮತ್ತೆ ತಾನು ಆರಾಧಿಸೋಕೆ ಪೂಜಿಸೋದಕ್ಕೆ ಮತ್ತೊಂದು ವಿಗ್ರಹ ಬೇಕು ಅಂತ ಅನಿಸಿ ಮತ್ತೊಮ್ಮೆ ವಿಷ್ಣುವನ್ನು ಕೇಳ್ಕೊಂಡಾಗ ಅಗೇನ್ ಮತ್ತೆ ತನ್ನ ಹೃದಯ ಕಮಲದಿಂದ ಇನ್ನೊಂದು ವಿಗ್ರಹವನ್ನು ಸೃಷ್ಟಿ ಮಾಡಿ ಆ ವಿಗ್ರಹವನ್ನು ಬ್ರಹ್ಮನಿಗೆ ಕೊಡ್ತಾರೆ. ಅದೇ ಇವತ್ತು ನಾವು ನೋಡ್ತಿರ್ತಕ್ಕಂಥ ಚೆಲುವನಾರಾಯಣ ಮೂರ್ತಿ, ಉತ್ಸವ ಮೂರ್ತಿ ಏನಿದೆ ಅದು ಅದೇ ವಿಗ್ರಹ. ಕತೆ ಮುಂದುವರ್ಸೋಣ. ಆ ವಿಗ್ರಹವನ್ನು ಬ್ರಹ್ಮನಿಗೆ ಕೊಡ್ತಾರೆ. ಈ ವಿಗ್ರಹ, ಈ ಬ್ರಹ್ಮನಿಗೆ ಎರಡನೇ ಸಲ ಬ್ರಹ್ಮ ವಿಷ್ಣುವಿನಿಂದ ಪಡ್ಕೊಂಡಂಥ ಈ ವಿಗ್ರಹ ಮತ್ತೆ ಭೂಮಿಗೆ ಬಂದಿದ್ದಂಗೆ, ಭೂಮಿಯಿಂದ ಮೇಲ್ಕೋಟೆಗೆ ಬಂದಿದ್ದಂಗೆ ಅಂತ ನೋಡಿದ್ರೆ, ಇದು ತ್ರೇತಾಯುಗ ಕಾಲ, ರಾಮರಾವಣರ ಯುದ್ಧದ ಸಮಯ. ರಾಮರಾವಣರ ಯುದ್ಧ ಮುಗಿದ ನಂತರ ಲಂಕೆನ ಬಿಟ್ಟು ಶ್ರೀರಾಮಚಂದ್ರ ಪ್ರಭು ವಾಪಸ್ ಬರೋವಾಗ ವಿಭೀಷಣ ಶ್ರೀರಾಮಚಂದ್ರ ಪ್ರಭುವಲ್ಲಿ ಒಂದು ಆರೈಕೆ ಮಾಡ್ಕೊತಾನೆ, ಒಂದು ರಿಕ್ವೆಸ್ಟ್. ಏನು ಅಂದರೆ, ಶ್ರೀರಾಮಚಂದ್ರ ಪ್ರಭು ಹತ್ರ ಒಂದು ವಿಗ್ರಹ ಇತ್ತಂತೆ, ಶ್ರೀರಂಗದ ರಂಗನಾಥ ಸ್ವಾಮಿಯ ಒಂದು ವಿಗ್ರಹ, ಸ್ವತಃ ಶ್ರೀರಾಮಚಂದ್ರ ಪ್ರಭುವೇ ಆರಾಧಿಸ್ತಿದ್ದಂಥ ಪೂಜೆ ಮಾಡ್ತಿದ್ದಂಥ ಒಂದು ವಿಗ್ರಹ. ಅದನ್ನು ನನಗೆ ಕೊಡಿ, ನಾನು ಇನ್ನು ಮುಂದೆ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ವಿಭೀಷಣ ಕೇಳ್ಕೊತಾನೆ. ವಿಭೀಷಣನ ಆ ಭಕ್ತಿನ ಕಂಡು ಶ್ರೀರಾಮಚಂದ್ರ ಪ್ರಭು ಅವ್ರಿಗೆ ಆ ವಿಗ್ರಹ ಕೊಟ್ಟಿರ್ತಾರೆ. ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕಾಗಿರೋದು, ಅಲ್ಲ ಶ್ರೀರಾಮಚಂದ್ರ ಪ್ರಭುವೇ ವಿಷ್ಣುವಿನ ಅವತಾರ ಆದಮೇಲೆ ಅವನೇ ಶ್ರೀರಂಗದ ರಂಗನಾಥನ ಪೂಜೆ ಮಾಡ್ತಿದ್ನ ಅಂತ ಈಗೊಂದು ಕ್ವಶನ್ ಎಲ್ರಿಗೂ ಬರ್ಬೋದು. ಹೌದು, ಯಾಕಂದರೆ ಸಾಕ್ಷಾತ್ ಭಗವಂತನೇ ಆದರೂ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆ ಭಕ್ತಿ ಭಾವನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ನಮ್ಮೆಲ್ಲರಿಗೂ ಜನಸಾಮಾನ್ಯರಿಗೆ ತೋರಿಸ್ಕೊಡೋದಕ್ಕೋಸ್ಕರ ಸಾಕ್ಷಾತ್ ಭಗವಂತನೇ ಮನುಷ್ಯನಾಗಿ ಹುಟ್ಟಿದಾಗ ಭಗವಂತನನ್ನು ಆರಾಧಿಸಿದ್ದಾನೆ, ಪ್ರಾರ್ಥಿಸಿದ್ದಾನೆ ಅನ್ನೋದನ್ನು ನಾವು ಇದ್ರ ಮುಖಾಂತರ ತಿಳ್ಕೊಬೋದು. ಸೊ ಹೀಗೆ ಈ ವಿಷಯ ತನ್ನಲ್ಲಿದ್ದಂಥ ಶ್ರೀರಂಗದ ರಂಗನಾಥ ಸ್ವಾಮಿಯನ್ನು ವಿಭೀಷಣಕ್ಕೆ ಕೊಟ್ಟಿದ್ದಂಥ ವಿಷಯ ಬ್ರಹ್ಮನಿಗೆ ಗೊತ್ತಾಗಿ, ಬ್ರಹ್ಮ ತನ್ನಲ್ಲಿದ್ದಂಥ ಎರಡನೇ ವಿಗ್ರಹ ಏನಿತ್ತು
ಸಾಕ್ಷಾತ್ ವಿಷ್ಣು ಬ್ರಹ್ಮನಿಗೆ 2ನೇ ಬಾರಿ ಕೊಟ್ಟಿದ್ನಲ್ಲ ಆ ವಿಗ್ರಹವನ್ನು ಶ್ರೀರಾಮನಿಗೆ ಕೊಟ್ಟಂತೆ ಹೀಗೆ ಇದು ಭೂಲೋಕಕ್ಕೆ ಬಂತು ಅಂತ ಪುರಾಣಗಳು ಹೇಳುತ್ತೆ. ಎಷ್ಟೋ ದಿನಗಳವರೆಗೆ ಶ್ರೀರಾಮಚಂದ್ರ ಪ್ರಭುಗಳು ಅಂದರೆ ಶ್ರೀರಾಮಚಂದ್ರ ಪ್ರಭುಗಳ ಕಾಲ ನಂತರ ಕೂಡ ಈ ವಿಗ್ರಹವನ್ನು ಅಯೋಧ್ಯೆಯಲ್ಲಿ ಪೂಜೆ ಮಾಡಲಾಗ್ತಾ ಇತ್ತು ಅಂತ ಕೂಡ ಹೇಳಲಾಗುತ್ತೆ. ಶ್ರೀರಾಮಚಂದ್ರ ಪ್ರಭು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಈ ವಿಗ್ರಹವನ್ನು ಪೂಜೆ ಮಾಡ್ತಾಯಿದ್ರು, ಈ ಮೂರ್ತಿಯನ್ನು ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಈ ವಿಗ್ರಹಕ್ಕೆ ರಾಮಪ್ರಿಯ ಅಂತಲೇ ಕರಿತಾ ಇದ್ರು ಅಂತ ಹೇಳಲಾಗುತ್ತೆ. ನಂತರ ರಾಮನ ಮಗ ಲವಕುಶರಲ್ಲಿ ಕುಶ ಮಹಾರಾಜ ಆಗ್ತಾನೆ. ಕುಶನಿಗೆ ಒಬ್ಬಳು ಮಗಳಿರ್ತಾರೆ ಕನಕಮಾಲಿನಿ ಅಂತ. ಕನಕಮಾಲಿನ ಯದುವಂಶದ ಯದುಶೇಖರನಿಗೆ ಕೊಟ್ಟು ಮದುವೆ ಮಾಡಲಾಗತ್ತೆ. ಮದುವೆ ಮಾಡಿಕೊಟ್ಟಾಗ ಬಳುವಳಿಗಳು ಕೊಡ್ತಾರಲ್ಲ, ಗಿಫ್ಟು, ಅವರಿಷ್ಟವಾದ ವಸ್ತುಗಳನ್ನೆಲ್ಲ ಕೊಟ್ಟು ಗಂಡನ ಮನೆಗೆ ಕಳಿಸ್ತಾರಲ್ಲ, ಆ ರೀತಿ ಎಷ್ಟೋ ಬಹುಮಾನಗಳನ್ನು ಕನಕಮಾಲಿನಿಗೆ ಕೊಟ್ಟರು. ಕುಶನ ಮಗಳು ಕನಕಮಾಲಿನಿ ರಾಮನ ಮೊಮ್ಮಗಳು ಕೊಟ್ಟರು. ಕನಕಮಾಲಿನಿಗೆ ಸಮಾಧಾನ ಆಗೋದಿಲ್ಲ. ಯಾಕೆ? ನನ್ನ ತಾತ ಶ್ರೀರಾಮ ಪೂಜೆ ಮಾಡ್ತಿದ್ದಂಥ ಆ ರಾಮಪ್ರಿಯ ವಿಗ್ರಹನೇ ನನಗೆ ಬೇಕು, ನಾನು ಅದನ್ನು ತೊಗೊಂಡು ಹೋಗ್ತೀನಿ ನನ್ನ ಗಂಡನ ಮನೆಗೆ ಅಂತ ಹಠ ಹಿಡಿದು ಕೊಡ್ತಾಳೆ. ಕೊನೆಗೆ ಅವಳಿಂದ ಆ ರಾಮಪ್ರಿಯ ವಿಗ್ರಹ ಮಥುರೆಗೆ ಬರುತ್ತೆ. ಯದುವಂಶದ ಯದುಶೇಖರನ ಜೊತೆ ಮಥುರೆಗೆ ಬಂದಾಗ ಆ ವಿಗ್ರಹ ಕೂಡ ಅವಳ ಜೊತೆ ಮಥುರೆಗೆ ಬರುತ್ತೆ. ಈ ವಿಗ್ರಹ ಮುಂದೆ ಕೃಷ್ಣ ಬಲರಾಮರ ಕಾಲದವರೆಗೆ, ಅಂದರೆ ನಾವೀಗ ಮಾತಾಡ್ತಿರೋದು ತ್ರೇತಾಯುಗ, ರಾಮನ ಮಗ ರಾಮನ ಮೊಮ್ಮಗಳು ಈ ಟೈಮು. ಇದು ಮುಂದೆ ಕೃಷ್ಣ ಬಲರಾಮರ ದ್ವಾಪರ ಯುಗದವರೆಗೂ ಮಥುರೆಯಲ್ಲೇ ಇತ್ತು ಅಂತ ಪುರಾಣಗಳು ಹೇಳಲಾಗುತ್ತೆ. ಇದು ತ್ರೇತಾಯುಗಕ್ಕೆ ಸಂಬಂಧಪಟ್ಟಿದ್ದು. ದ್ವಾಪರ ಯುಗ ಅಂತ ಬಂದರೆ ಬಲರಾಮ ತೀರ್ಥಯಾತ್ರೆಗಳನ್ನು ಮಾಡ್ತಾ ಮಾಡ್ತಾ ಮೇಲುಕೋಟೆಗೆ ಒಂದ್ಸಲ ಬಂದಾಗ ತಿರುನಾರಾಯಣ ಮೂರ್ತಿಯ ದರ್ಶನ, ಮೇಲುಕೋಟೆ ನಾರಾಯಣನ ದರ್ಶನ ಮಾಡಿದಾಗ, ಅರೆ ಇದು ನಮ್ಮ ದ್ವಾರಕೆಯಲ್ಲಿರ್ತಕ್ಕಂಥ ರಾಮಪ್ರಿಯ ಮೂರ್ತಿ ಥರನೇ ಇದೆಯಲ್ಲ ಅಂತ, ಎರಡರಲ್ಲೂ ಸಾಮ್ಯತೆ ಇದೆಯಲ್ಲ ಅಂತ ನೋಡಿ ಕೊನೆಗೆ ವಾಪಸ್ ಹಿಂತಿರುಗಿ ಕೃಷ್ಣನಿಗೆ ಯಾದವರಿಗೆಲ್ಲ ಈ ವಿಷಯನ ತಿಳಿಸಿ ಕೃಷ್ಣನ ಸಹಿತ ಆ ರಾಮಪ್ರಿಯ ವಿಗ್ರಹವನ್ನು ತಗೊಂಡು ಬಂದು ಮೇಲುಕೋಟೆಯಲ್ಲಿ ಉತ್ಸವ ಮೂರ್ತಿಯನ್ನಾಗಿ ಮಾಡ್ತಾರೆ. ಅಂದರೆ ಸ್ವತಃ ಕೃಷ್ಣ ಬಲರಾಮರೇ ಮಥುರೆಯಿಂದ ಆ ವಿಗ್ರಹವನ್ನು ತಗೊಂಡು ಬಂದು ಮೇಲುಕೋಟೆಯಲ್ಲಿ ಉತ್ಸವ ಮೂರ್ತಿ, ಇವತ್ತು ನಾವೇನು ಉತ್ಸವ ಮೂರ್ತಿ ಅಂತ ಚಲುವನಾರಾಯಣ ಸ್ವಾಮಿ ಅಂತ ನಾವು ಆರಾಧಿಸ್ತಾ ಇದ್ದೀವಿ, ಪೂಜಿಸ್ತಾ ಇದ್ದೀವಿ, ಈ ಮೂರ್ತಿಯನ್ನು ಮಥುರೆಯಿಂದ ಮೇಲುಕೋಟೆಗೆ ತಂದಿದ್ದು ಕೃಷ್ಣ ಬಲರಾಮರೇ. ಇದು ದ್ವಾಪರ ಯುಗಕ್ಕೂ ಮತ್ತು ಮೇಲುಕೋಟೆಗೂ ಇರತಕ್ಕಂಥ ಮತ್ತೊಂದು ಸಂಬಂಧ. ಇಲ್ಲಿ ನಾವು ಇನ್ನೊಂದು ವಿಷಯ ಗಮನಿಸಬೇಕು. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಯದುರಾಯರು ಮೈಸೂರು ಸಂಸ್ಥಾನದ ಮೂಲ ಪುರುಷ ಆಗಿದ್ದು ಹೇಗೆ ಅಂತ. ಅಂದರೆ ಮೈಸೂರು ಸಂಸ್ಥಾನದ ಮೊದಲನೇ ದೊರೆನೇ ನಮ್ಮ ಯದುರಾಯರು ಮೈಸೂರು ಕಡೆಗೆ ಬಂದಿದ್ದವರು, ಗುಜರಾತ್ ಕಡೆಯವರು, ಗೋಕುಲದ ಕಡೆಯವರು. ಅಲ್ಲಿಂದ ಅವರು ಇಲ್ಲಿಗೆ ಬಂದಿದ್ದೆ ಮೇಲುಕೋಟೆ ಚಲುವನಾರಾಯಣನ ಪೂಜೆ ಮಾಡೋದಕ್ಕೋಸ್ಕರ. ಮೇಲುಕೋಟೆ ಚಲುವನಾರಾಯಣನ ಬಗ್ಗೆ ಹೇಗೆ ಅವ್ರಿಗೆ ಗೊತ್ತಿತ್ತು ಅಂತ ನೋಡಿದ್ರೆ ಇಲ್ಲೊಂದು ಹಿಸ್ಟ್ರಿ ಇದೆಯಲ್ಲ. ಕೃಷ್ಣ ಬಲರಾಮರ ಕಾಲದಿಂದ ಅದಕ್ಕಿಂತ ಮುಂಚೆಯಿಂದ ಒಂದು ವಿಗ್ರಹ ಅಲ್ಲಿ ಪೂಜಿಸಲ್ಪಡ್ತಿತ್ತು. ಕೃಷ್ಣ ಬಲರಾಮರು ಅದನ್ನು ತಗೊಂಡು ಮೇಲ್ಕೋಟೆಗೆ ಬಂದಂತೆ ಒಂದು ಕಥೆ ಇತ್ತಲ್ಲ. ನನ್ನ ಅನಿಸಿಕೆ ಈ ವಿಷಯ ಗೊತ್ತಿದ್ದರಿಂದಾನೇ ಅವರು ಆ ಮೂರ್ತಿ ಯಾವುದಿರ್ಬೋದು ಅಂತ ಹುಡುಕೋತಾ ದಕ್ಷಿಣಕ್ಕೆ ಬಂದಿದ್ದು, ಮೇಲ್ಕೋಟೆಗೆ ಬಂದಿದ್ದು. ಕೊನೆಗೆ ಅವ್ರು ಇಲ್ಲೇ ಉಳ್ಕೊಂಡು ಇಲ್ಲೇ ಮೈಸೂರು ಸಂಸ್ಥಾನದ ಮೂಲ ಪುರುಷ ಆಗೋದಕ್ಕೆ ಕಾರಣ ಆಗಿದ್ದು ಅಂತ ಕೂಡ ಅನಿಸುತ್ತೆ. ಈಗ ಮತ್ತೆ ವಾಪಸ್ ಈ ಕಥೆಗೆ ಬರೋದಾದರೆ, ಸೊ ಹೀಗೆ ಕೃತಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ಮತ್ತು ದ್ವಾಪರ ಯುಗ ಇರ್ಬೋದು, ಎಲ್ಲ ಯುಗಗಳಿಗೂ ಮತ್ತು ಮೇಲುಕೋಟೆಗೂ ಒಂದು ಅವಿನಾಭಾವ ಸಂಬಂಧ ಇರೋದು. ಇದನ್ನು ಮುಂದುವರಿಸಿ ಕತೆ ಹೇಳೋದಾದರೆ, ಮುಂದೆ ಈ ವಿಗ್ರಹ, ಈ ಉತ್ಸವ ಮೂರ್ತಿ ಏನಿದೆ, ಕೃಷ್ಣ ಬಲರಾಮರಿಂದ ಉತ್ಸವ ಮೂರ್ತಿ ಆಯ್ತಲ್ಲ, ಈ ಮೂರ್ತಿ ಚಲುವನಾರಾಯಣ ಮೂರ್ತಿ ಅಥವಾ ಚಲುವನಾರಾಯಣ ಸ್ವಾಮಿ ಅಂತ ಹೇಗೆ ಹೆಸರಾಯಿತು, ಮತ್ತು ಕಲಿಯುಗದ ಆರಂಭದ ದಿನಗಳಲ್ಲಿ ಈ ಉತ್ಸವ ಮೂರ್ತಿ ಮೇಲುಕೋಟೆಯಲ್ಲೇ ಇರಲಿಲ್ಲ. ಇದು ಮತ್ತೆ ಮೇಲುಕೋಟೆಗೆ ವಾಪಸ್ ತಂದಿದ್ದು ಶ್ರೀ ರಾಮಾನುಜಾಚಾರ್ಯರು. ಸೊ ಹೇಗೆ ಆ ವಿಗ್ರಹ ಎಲ್ಲೋಗಿತ್ತು, ಏನಾಗಿತ್ತು, ರಾಮಾನುಜಾಚಾರ್ಯರು ಹೇಗೆ ಅದನ್ನು ಮತ್ತೆ ವಾಪಸ್ ತೊಗೊಂಬಂದರು, ಇದೆಲ್ಲ ಬಹಳ ಕತೆ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್.